ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಕ್ಸೈಟಿಂಗ್ ಹೋಮ್ ಟೂರ್. ನಾವು ಇವತ್ತು ಈ ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಗ್ರೀನರಿ ಇರುವಂತಹ ಈ ಮೈಸೂರು ರೋಡಲ್ಲಿ ಇರುವ ಒಂದು ಬ್ಯೂಟಿಫುಲ್ ಮನೆಯ ಹೋಮ್ ಟೂರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ನಾನು ಈ ಮನೆಯಲ್ಲಿ ಇದ್ದೀನಿ ಆ್ಯಂಡ್ ಮನೆ ಹೇಗಿದೆ ಅಂತ ಪೂರ್ತಿ ಒಳಗಡೆ ತೋರಿಸ್ತೀನಿ ಆ್ಯಂಡ್ ಈ ಮನೆಯ ಸ್ಪೆಷಾಲಿಟಿ ಏನು ಅಂತ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೊದಲು ಮನೆಯೊಳಗೆ ಹೇಗಿದೆ ತೋರಿಸ್ತೀನಿ ಬನ್ನಿ. ಸೊ ಎಂಟ್ರಿ ಆಗ್ತಿದ್ದ ಹಾಗೆ ಒಂದು ಸೋಫಾ ಆ್ಯಂಡ್ ಟೀ ಟೇಬಲ್ ಇದೆ. ಅದಾದ ನಂತರ ಈ ಒಂದು ಕಿಚನ್ ಇದೆ. ಈ ಕಿಚನಲ್ಲಿ ನನಗೆ ಕುಕ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಕುಕ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಪಾತ್ರೆಗಳೂ ಇದೆ. ಆ್ಯಂಡ್ ಇನ್ನೂ ಏನಾದರೂ ಬೇಕು ನನಗೆ ಪದಾರ್ಥಗಳು ಅಡುಗೆ ಮಾಡೋದಕ್ಕೆ ಅಂತಂದರೆ ಅಫ್ಕೋರ್ಸ್ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಳ್ತೀನಿ, ತರಿಸ್ಕೊಂಡು ರೆಡಿ ಫುಡ್ ತಿಂತೀನಿ ಆರ್ ಕುಕ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಆರ್ಡರ್ ಮಾಡ್ಕೊಳ್ತೀನಿ. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇಲ್ಲಿಂದ ಡೈರೆಕ್ಟ್ ಪೂಲ್ ವ್ಯೂ ಇದೆ ಆ್ಯಂಡ್ ವೈಟ್ ಥೀಮಲ್ಲಿದೆ. ಸೊ ತುಂಬ ಎಸ್ಥೆಟಿಕ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಈ ರೂಮ್ಗೆ ಬಂದು ಅಟ್ಯಾಚ್ ಬಾತ್ರೂಮ್ ಇದೆ ಆ್ಯಂಡ್ ಆಲ್ಸೋ ಗ್ರೌಂಡ್ ಫ್ಲೋರಲ್ಲಿ ಇನ್ನೊಂದು ವಾಶ್ರೂಮ್ ಇದೆ. ಇದು ಒಂದು ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಇಲ್ಲಿ ಬಾತ್ ಟಬ್ ಇದೆ. ಇದು ವಾಶ್ರೂಮ್ ಬ್ಲ್ಯಾಕ್ ಗ್ರಾನೈಟ್ಸಲ್ಲಿ ಇದೆ. ಸೊ ಬೆಡ್ರೂಮ್ ಮಾತ್ರ ವೈಟಲ್ಲಿದೆ. ಹಾಗೆ ರೂಮಿಂದ ಆಚೆ ಬಂದರೆ ಮೇಲ್ಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಹಾಗೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಇಲ್ಲಿ ಟಿ ವಿ ರೂಮ್ ಅಂತಲೂ ಹೇಳ್ಬೋದು. ಟಿ ವಿ ನೋಡ್ಬೋದು, ಡಾನ್ಸ್ ಬೇಕಾದ್ರೆ ಡಾನ್ಸ್ ಮಾಡ್ಬೋದು, ನಾನು ರೀಲ್ಸ್ ಮಾಡ್ಕೋಬೇಕಂದ್ರೆ ರೀಲ್ಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ ಆ್ಯಂಡ್ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಆ್ಯಂಡ್ ಈ ಮನೆನ ನೀವು ಮೊದಲು ನೋಡಿರ್ತೀರಾ ಅಂತ ಅನಿಸುತ್ತೆ. ಒಂದು ಕ್ಲೂ ಕೊಡ್ತೀನಿ, ನೀವು ಆಲ್ರೆಡಿ ಗೆಸ್ ಮಾಡಿದರೆ ಓಕೆ, ಬಟ್ ನಾನು ಆಮೇಲೆ ಹೇಳ್ತೀನಿ ಈ ಮನೆ ಯಾಕೆ ಸ್ಪೆಷಲ್ ಅಂತ ಇನ್ನೊಂದು ಸಲ ಹೇಳ್ತೀನಿ. ಸೊ ಈ ಸ್ಪೇಸ್ ಅಂತೂ ನನ್ನ ಫೇವ್ರೇಟ್. ನಾನಿಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಆ್ಯಂಡ್ ಡಾನ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಒಂದು ಹಡಗು ಇದೆ. ಇದು ನೋಡ್ತಾ ಇದ್ರೆ ನನಗೆ ಒಂದು ಇಂಗ್ಲೀಷ್ ಮೂವಿಲಿ ತೋರಿಸೋ ಹಡಗು ಥರ ಕಾಣಿಸ್ತಾ ಇದೆ. ಆ್ಯಂಡ್ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಬಂದರೆ ಪೇರೆಂಟ್ಸ್ ಜೊತೆಲಿ ಫ್ಯಾಮಿಲಿ ಜೊತೆಲಿ ಕೂತ್ಕೊಳ್ಳೋದಕ್ಕೆ ಸ್ಪೇಷಿಯಸ್ ಆಗಿರೋವಂಥ ಸೋಫಾ ಸೆಟ್ ಇದೆ. ಮೈಸೂರಿಗೆ ಬಂದು ಮನೆ ಒಳಗೆ ಕೂತಿದ್ರೆ ಏನು ಚೆನ್ನಾಗಿರುತ್ತೆ. ಬನ್ನಿ ಆಚೆ ಹೋಗೋಣ, ಫ್ರೆಶ್ ಏರ್ ತಗೊಳ್ಳೋಣ, ಹೇಗಿದೆ ಆಚೆ ಅಂತ ನೋಡೋಣ. ಇಲ್ಲೊಂದು ಬ್ಯಾಲ್ಕನಿ ಇದೆ. ನನಗೆ ಈ ಜಾಗ ತುಂಬ ಇಷ್ಟ. ಆರಾಮಾಗಿ ನಿಂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಗ್ರೀನರಿನ ಫೀಲ್ ಮಾಡ್ತಾ ಮೈಸೂರಲ್ಲಿ ಇರೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ್ಯಂಡ್ ಡೈರೆಕ್ಟಾಗಿ ಇಲ್ಲಿಂದ ಪೂಲ್ ಕಾಣಿಸುತ್ತೆ ಆ್ಯಂಡ್ ಸುತ್ತಮುತ್ತಲು ಇರೋ ಜಾಗ ಎಲ್ಲ ಕಂಪ್ಲೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಒಂದು ಜೋಕಾಲಿ ಇದೆ. ಆರಾಮಾಗಿ ಕೂತ್ಕೊಂಡು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆ ಕಾತು. ನನಗೆ ಅಷ್ಟೊಂದು ಚೆನ್ನಾಗಿ ಹಾಡು ಹೇಳೋದಕ್ಕೆ ಬರಲ್ಲ, ಆದರೆ ಇಲ್ಲಿ ಕೂತ್ಕೊಂಡಿದ್ರೆ ಆ ಥರ ಒಂದು ಒಳ್ಳೆ ಫೀಲ್ ಇರುತ್ತೆ. ಸೊ ಇದೆ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಆದರೆ ರೂಮ್ ತುಂಬ ಸ್ಪೇಷಿಯಸ್ ಆಗಿ ಅದೇ ಸೇಮ್ ವೈಟ್ ಥೀಮಲ್ಲೇ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಜಾಸ್ತಿ ಮೇಕಪ್ ಮಾಡ್ಕೊಳ್ತಾ ಇರ್ತೀನಿ. ಈ ಮಿರರ್ ನನಗೆ ತುಂಬ ಇಷ್ಟ. ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಮನೇಲಿ. ಸೊ ಹಾಗಾಗಿ ಬಂದಾಗೆಲ್ಲ ಫೋಟೋಶೂಟ್ ಮಾಡಿಕೊಂಡೇ ಹೋಗೋದು ನಾನು. ಆ್ಯಂಡ್ ಅದೇ ಸ್ಪೇಸ್ಗೆ ಎಂಟ್ರಿ ಇದೆ. ಈ ಬ್ಯಾಲ್ಕನಿಗೆ ಈ ರೂಮಿಂದ ಕೂಡ ಡೈರೆಕ್ಟಾಗಿ ಎಂಟ್ರಿ ಇದೆ. ಈಗ ಪೂಲ್ ಏರಿಯಾ ಹೇಗಿದೆ, ರೂಮಿಂದ ಹೇಗೆ ಡೈರೆಕ್ಟ್ ಎಂಟ್ರಿ ಇದೆ ಅಂತ ತೋರಿಸ್ತೀನಿ ಬನ್ನಿ.
ದಿಸ್ ಇಸ್ ದಿ ಪೂಲ್ ಏರಿಯಾ. ನಾನಿಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಇದು ಪೂಲ್ ಕಮ್ ಜಕೂಸಿ. ಬಾಡಿ ಪೇನ್ ಏನಾದರೂ ಇದ್ದರೆ ಸಖತ್ತಾಗಿ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ನೋಡ್ಬೋದು ಸರೌಂಡಿಂಗ್ ಪೂರ್ತಿ ಕವರ್ ಆಗಿದೆ. ಸೊ ಸೇಫೆಸ್ಟ್ ಪ್ಲೇಸ್ ನನಗೆ. ಯಾರು ಇಲ್ಲಿ ಜಾಸ್ತಿ ಓಡಾಡೋದು ಇಲ್ಲ, ಯಾವುದೇ ವೆಹಿಕಲ್ ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದೇ ಭಯ ಇಲ್ಲ. ಪೂರ್ತಿ ಗ್ರಿಲ್ಸಿಂದ ಕವರ್ ಆಗಿದೆ. ಸೊ ಪ್ರೈವಸಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ನನಗೆ. ಆ್ಯಂಡ್ ಈ ಜಾಗ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು, ಕಾಫಿ ಕುಡಿಬೋದು, ಆರಾಮಾಗಿ ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ಬೋದು. ಫೋಟೋಸ್ ವಿಡಿಯೋಸ್ ಈ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. ಜಸ್ಟ್ ಲುಕ್ ಅಟ್ ದಿಸ್. ಆ್ಯಂಡ್ ನಾನು ಇನ್ಸ್ಟಾಲಿ ನಾನು ಪೋಸ್ಟ್ ಮಾಡಿರ್ತೀನಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೊಗೊಂಡಿರೋದು. ಪ್ಲೀಸ್ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ನೈಟ್ ಟೈಮಲ್ಲಿ ಲೈಟಿಂಗ್ ಜೊತೆ ಇಲ್ಲಿ ಪಾರ್ಟಿ ಮಾಡೋಕ್ಕಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋಕ್ಕಿರ್ಬೋದು, ಸಖತ್ತಾಗಿರುತ್ತೆ. ಒಳ್ಳೆ ವೈಬ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಬಂದರೆ ನನಗೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲ್ಲ. ನಮ್ಮದೇ ಓನ್ ಸ್ಪೇಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಯಾವುದೇ ಚಿಂತೆ ಇಲ್ಲದೆ ಅದರದ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಮಜಾನೇ ಬೇರೆ ಅಂತ ಹೇಳ್ಬೋದು. ಸೊ ನಾನು ಸ್ಟಾರ್ಟಿಂಗಲ್ಲೇ ಈ ಮನೆ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿದೆ. ಇವಾಗಲೇ ಆಲ್ರೆಡಿ ಈ ಮನೆನ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ಸೊ ಇನ್ನೇನು ಹೈಡ್ ಮಾಡೋದು. ಇದು ನನ್ನ ಮನೆ ಅಷ್ಟೇ ಅಲ್ಲ, ನಿಮ್ಮ ಮನೆಯೂ ಆಗುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಈ ಒಂದು ಮನೇನ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಹೋಮ್ ಸ್ಟೇ ಇದು. ಎಲ್ರಿಗೋಸ್ಕರ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಫ್ರೀ ಇರ್ತೀರಾ, ನಿಮಗೆ ಟೈಮ್ ಇರುತ್ತೆ ಆ್ಯಂಡ್ ಮೈಸೂರಂಥ ಒಳ್ಳೆ ಜಾಗದಲ್ಲಿ ವೆದರಲ್ಲಿ ಸೂಪರ್ ಆಗಿರೋ ವೆದರಲ್ಲಿ ಇರಬೇಕಂತ ಅನ್ನಿಸ್ದಾಗ ಈ ಮನೇನ ಬುಕ್ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗಾಗಿ ನಾನು ಕೂಡ ನನ್ನದೇ ಮನೆ ಅನ್ನೋ ಫೀಲಲ್ಲಿ, ಯಾಕಂದರೆ ನಾನು ಪೇ ಮಾಡಿರೋದಲ್ವಾ, ಸೊ ಹಾಗಾಗಿ ನನ್ನದೇ ಮನೆ ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಅವರ ಮನೆ. ಸೊ ಯಾರ್ಯಾರು ಅವ್ರ ಫ್ಯಾನ್ಸ್ಗಳಿದ್ದೀರಾ ಅವರ ಮನೆಗೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಲೇಬೇಕು. ಯಾಕಂತಂದರೆ ಅವರು ಅಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ. ಅವರೊಂದು ಮ್ಯೂಸಿಕಲ್ ನಾಲೆಡ್ಜ್ ಇರ್ಬೋದು ಆ್ಯಂಡ್ ಈ ಮನೆನ ಅವರೇ ಖುದ್ದಾಗಿ ನಿಂತ್ಕೊಂಡು ಡಿಸೈನ್ ಮಾಡಿರೋ ಅಂಥದ್ದು. ಸೊ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಸ್ಟೇ ಮಾಡಿ, ಆರಾಮಾಗಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್. Vuélvete loco, don't stop now.